ಪರಿಷತ್ನಿಂದ ಕೊಡ್ತಕ್ಕಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಇದು ಬಸವ ಪುರಸ್ಕಾರ ಅಂತ. ಈ ಬಾರಿ ನಮಗೆ ಹೆಮ್ಮೆ ಸಂತೋಷ ಎರಡೂ ಆಗ್ತಾ ಇರೋದು. ಯಾಕಂದ್ರೆ ಈ ಸಲ ನಮಗೆ ಇಸ್ರೋ ಮಾಜಿ ಚೇರ್ಮನ್ ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಸರ್, ಆ ನಂತರ ನಮ್ಮ ಪ್ರೊಫೆಸರ್ ರವಿವರ್ಮ ಕುಮಾರ್ ಸರ್ ಅಂದರೆ ಮಾಜಿ ಅಡ್ವೊಕೇಟ್ ಜನರಲ್ ಅವರು, ಆ ನಂತರ ನಮ್ಮ ಅಲ್ಬಿತ್ರಾ ಪಟೇಲ್ ಅಂತ ಎನ್ವೈರ್ಮೆಂಟ್ ಲೇಡಿ. ಆಕ್ಚುಲ್ ಆಗಿ ಇವರಿಬ್ಬರ ಬಗ್ಗೆ ತಮಗೆಲ್ಲ ಗೊತ್ತಿರುತ್ತೆ. ಈ ಅಲ್ಬಿತ್ರಾ ಪಟೇಲ್ ಅನ್ನುವಂಥ ಒಬ್ಬ ಎನ್ವೈರ್ಮೆಂಟ್ ಲೇಡಿ ಅಂದರೆ ಇವರು ಕಡು ಪರಿಸರವಾದಿಗಳು. ಇವರು ಆಕ್ಚುಲ್ ಬಂದು ಪಾರ್ಸಿ ಜನಾಂಗದವರು, ಬಾಂಬೆ ಅವರು. ಇಲ್ಲಿ ಬೆಂಗಳೂರಲ್ಲಿ ಬಂದು 55 ವರ್ಷದಿಂದ ನೆಲೆಸಿದ್ದಾರೆ. ಅವ್ರಿಗೆ ರನ್ನಿಂಗ್ ಈಗ 90 ವರ್ಷ ವಯಸ್ಸು. ಮೇಡಮ್ಮು MIT ಮಾಡಿದಂಥ ಪ್ರಪ್ರಥಮ ಮಹಿಳಾ ಭಾರತೀಯ ಮಹಿಳಾ ಇಂಜಿನಿಯರ್. MIT ಮಾಡಿದಂಥ ಪ್ರಥಮ 1959ರಲ್ಲೇ ಅವರು MIT ಮಾಡಿದ್ದಾರೆ. ಆಮೇಲೆ ಕಡು ಪರಿಸರವಾದಿ ಅಂತಂದರೆ ಎನ್ವೈರ್ಮೆಂಟಿಗೆ ನಾವೆಲ್ಲ ಸಮಾಜದವರು ಒಂದು ನೆನೆಸಬೇಕಾದಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಒಂದು 20 ವರ್ಷದ ಕೆಳಗೆ ಎಲ್ಲರೂ ನೋಡಿದ್ರಿ, ಎಲ್ಲ ಕಡೆ ತ್ಯಾಜ್ಯಗಳನ್ನು ಕಸಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಕ್ತಾ ಇದ್ರು. ಮೇಡಮ್ ಅವರು ಒಂದು PIL ಅನ್ನು ಸುಪ್ರೀಂ ಕೋರ್ಟಿಗೆ ಹಾಕಿಬಿಟ್ಟು ಇದ್ರ ಜವಾಬ್ದಾರಿ ಲೋಕಲ್ ಬಾಡಿಯಲ್ಲೇ ತಗೊಳ್ಬೇಕು ಅನ್ನುವಂಥ ಒಂದು PIL ಹಾಕಿದ್ಮೇಲೆ ಸುಪ್ರೀಂ ಕೋರ್ಟ್ ಅವರು ಎಕ್ಸೆಪ್ಟ್ ಮಾಡಿ ಅದಕ್ಕೆ ಒಂದು ಕಮಿಟಿನ ರಚನೆ ಮಾಡಿ ಮೇಡಮ್ ಅವರನ್ನ ಒಂದು ಕಮಿಟಿಗೆ ಒನ್ ಆಫ್ ದಿ ಮೆಂಬರ್ ಅಂತ ಮಾಡಿ ಅವ್ರ ಸಲಹೆ ಸೂಚನೆ ಮೇರೆಗೆ ನಾವು ಹೆಮ್ಮೆ ಪಡಬೇಕು ಸರ್. ಇವತ್ತು BBFPಯಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತಿ ಲೆವೆಲ್ವರೆಗೂ ಮನೆ ಮನೆಗೆ ಬಂದು ಕಸ ಸಂಗ್ರಹಣ ಮಾಡ್ತಾರೆ. ಅದರ ಪೂರ್ತಿ ಶ್ರೇಯಸ್ಸು ಹೋಗಬೇಕಾಗಿತ್ತು ಅಲ್ಬಿತ್ರಾ ಪಟೇಲ್ ಅವರು. ಇಂಥ ಮಹಿಳೆಯರನ್ನ ನಾವು ಇದನ್ನ ಒಬ್ಬ ಪರಿಸರವಾದಿನ ನಾವು ಸನ್ಮಾನ ಮಾಡ್ತಿರೋದು ನಮ್ಗೆ ಹೆಮ್ಮೆ ಇದೆ. ಅದೇ ಪ್ರಕಾರ SR ಪಾಟೀಲ್ ಅಂತ ಮಾಜಿ ಸಚಿವರು ಹೌದು, ಮತ್ತು ಬಾಗಲಕೋಟೆ ಒಳ್ಳೆ ಪ್ರಭಾವಿ ನಾಯಕರು ಹೌದು, ಮತ್ತು ಅಪೋಸಿಷನ್ ಪಾರ್ಟಿ ಲೀಡರು ಆದವರು ವಿಧಾನ ಪರಿಷತ್ಗೆ. ಆಮೇಲೆ ಸಾಕಷ್ಟು ಶಿಕ್ಷಣ ಸೇವೆ, ಸಮಾಜ ಸೇವೆ ಸಾಕಷ್ಟಿದೆ, ಅವ್ರಿಗೆ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ನಮ್ಮ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅಂತ. MN ರಾಜೇಂದ್ರ ಕುಮಾರ್ ಯಾರು ಅಂತಂದರೆ ಅದನ್ನು ಜಾಸ್ತಿ ಹೇಳಬೇಕಾಗಿಲ್ಲ ಮಾಧ್ಯಮದವರಿಗೆ. ನಮ್ಮ ಮಂಗಳೂರು DCC ಬ್ಯಾಂಕ್ ಸತತವಾಗಿ 33 ವರ್ಷದಿಂದ ಅಧ್ಯಕ್ಷರಾಗಿ ಇರ್ತಕ್ಕಂಥದ್ದು. ಆನಂತರ ಮಹಿಳಾ ಸಬಲೀಕರಣಕ್ಕೆ ಅವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟು ಸಹಕಾರ ಕ್ಷೇತ್ರದ ರತ್ನನೇ ಅನಿಸ್ಕೊಂಡು ಅವ್ರಿಗೂ ನಾವು ಹೆಮ್ಮೆಯಿಂದ ಸತ್ಕಾರ ಮಾಡ್ತಿದ್ವಿ. ಅದೇ ಪ್ರಕಾರ ನಮ್ಮ ಉಮಾಶ್ರೀ ಮೇಡಮ್ ಅವ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳಲೇಬೇಕಾಗಿಲ್ಲ. ರಂಗಭೂಮಿಗೆ, ಚಲನಚಿತ್ರಕ್ಕೆ ಕೊಟ್ಟಂಥ ಸೇವೆ ಪರಿಗಣಿಸಿ ಕೊಡ್ತಿದ್ದೀವಿ. ಮೇಲಾಗಿ ಏನಾಗಿದೆ ಅದರೊಳಗೆ ಅವರು ರಾಜಕೀಯಕ್ಕೂ ಸೇವೆ ಸಲ್ಲಿಸ್ತಾರೆ. ಉಮಾಶ್ರೀ ಮೇಡಮ್ ಅವರು ನಾವು ಮಾಡ್ತಿದ್ವಿ. ಅದೇ ರೀತಿ ನಮ್ಮ ಮಾನಂದಿ ರಮೇಶ್ ಅಂತ. ಮಾನಂದಿ ರಮೇಶ್ ಅವರು ಆರೋಗ್ಯ ಕಮಿಟಿಯ ಒಬ್ಬ ಹಿರಿಯ ವ್ಯಕ್ತಿ.